SK Super TMT, the long life TMT. ದೇವಸ್ಥಾನದಲ್ಲಿ ತಟ್ಟೆಗೆ ಹಾಕುವ ಭಕ್ತರ ಹಣದ ವಿಚಾರವಾಗಿ ಇಬ್ಬರು ಅರ್ಚಕರು ಗಲಾಟೆ ಮಾಡಿಕೊಂಡಿರುವಂತಹ ಘಟನೆ ಅದು ಕೂಡ ಭಕ್ತರ ಸಮ್ಮುಖದಲ್ಲೇ ನಡೆದಿದೆ. ಇದು ಪ್ರಸಿದ್ಧ ಎಡಗುಂಜಿ ದೇವಸ್ಥಾನದಲ್ಲಿ ಕಂಡುಬಂದಂತಹ ಘಟನೆ. ಭಕ್ತರ ಮುಂದೆಯೇ ಕಿತ್ತಾಡಿಕೊಂಡಿದ್ದಾರೆ. ಪ್ರಸಿದ್ಧ ಎಡಗುಂಜಿ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ. ಉತ್ತರ ಕನ್ನಡದ ಹೊನ್ನಾವರದಲ್ಲಿರುವಂತಹ ಎಡಗುಂಜಿ ದೇವಾಲಯ ಪ್ರಸಿದ್ಧ ದೇವಾಲಯ. ಭಕ್ತರು ನೀಡಿದಂತಹ ಹಣಕ್ಕಾಗಿ ಜನರ ಮುಂದೆನೇ ಇಬ್ಬರು ನರಸಿಂಹ ಭಟ್ ಮತ್ತು ರಮಾನಂದ ಭಟ್ ಕಿತ್ತಾಡ್ಕೊಂಡಿರುವಂತಹ ಘಟನೆ ಒಂದ್ ರೀತಿ ನಗೆ ಪಾಟಲಿಗೆ ಈಡಾಗಿದೆ. ಒಬ್ರಿಗೊಬ್ರು ಮರ್ಯಾದೆಯನ್ನ ಕಳ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಒಳಗೆ ಹೇಗೆ ತಟ್ಟೆಯನ್ನ ಎಳೆದಾಡ್ತಾ ಗಲಾಟೆ ಮಾಡಿದ್ದಾರೆ ಅಂತ. ಈ ಕುಟುಂಬದ ನಡುವೆ ಈ ದೇವಸ್ಥಾನದ ಹಕ್ಕಿಗಾಗಿಯೂ ಕೂಡ ಹಿಂದೆ ಇದೇ ರೀತಿಯ ಫೈಟ್ ನಡೀತಾ ಇದೆ ಕೋರ್ಟ್ನಲ್ಲಿ. ಸರ್ ರೆಪ್ರೆಸೆಂಟೇಟಿವ್ ಯಾರಿದೆ ಸ್ವಲ್ಪ ಕರೆಸಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಸಾಗರಿಂದ. ನವೀನ್, ಯಾಕೆ ಇಬ್ಬರ ಮಧ್ಯೆ ಈ ರೀತಿಯ ಗಲಾಟೆ ಏರ್ಪಟ್ಟಿರೋದು? ಅದು ಪೊಲೀಸ್ ಠಾಣೆ ಮೆಟ್ಟಿಲೇರುವವರೆಗೂ ಕೂಡ ಈ ಹಂತಕ್ಕೆ ಹೋಗೋದಕ್ಕೆ ಏನ್ ಕಾರಣ ಆಯ್ತು? ಮೊದಲಾಗಿ ಇವರ ಕುಟುಂಬದಲ್ಲಿ ಮೊದಲಿಂದನೂ ಕೂಡ ದೇವಸ್ಥಾನದ ಹಕ್ಕಿನ ಬಗ್ಗೆ ಮತ್ತು ಪೂಜೆ ಹಕ್ಕಿನ ಬಗ್ಗೆ ಒಂದು ವಿವಾದಗಳಿತ್ತು. ಅದು ಕೋರ್ಟ್ ಮೆಟ್ಟಿಲು ಕೂಡ ಏರಿರುವಂತದ್ದು. ಇನ್ನು ದೇವಸ್ಥಾನದ ಹಕ್ಕಿಗಾಗಿ ಕೂಡ ಈಗಾಗಲೇ ಸರ್ಕಾರದಿಂದ ಕೂಡ ಅವರು ಕೋರ್ಟ್ ನಲ್ಲಿ ದಾವೆ ಹೂಡಿರುವಂತದ್ದು. ಹೀಗಾಗಿ ದೇವಸ್ಥಾನದ ಮುಖ್ಯ ಆಡಳಿತದ ಒಂದು ಏನು ವ್ಯವಸ್ಥೆ ಏನಿದೆ ಅದೆಲ್ಲವೂ ಕೂಡ ಈಗ ನ್ಯಾಯಾಲಯದ ಮುಂದೆ ಇರುವಂತದ್ದು. ಹಾಗೆ ಜೊತೆಗೆ ನ್ಯಾಯಾಧೀಶರೇ ಅದರ ಉಸ್ತುವಾರಿಯನ್ನ ನೋಡಿಕೊಳ್ತಾ ಇರುವಂತದ್ದು. ಆದ್ರೆ ದೇವಸ್ಥಾನದಲ್ಲಿ ಏನು ಪೂಜಾ ಕಾರ್ಯಗಳು ನಡೀತದೆ ಅದನ್ನ ಎಂದಿನಂತೆ ಇವರು ಏನು ಮೂಲ ಅರ್ಚಕರಾಗಿದ್ರು ಇವರ ಕುಟುಂಬಗಳಿಗೆ ಬಂದಿರುವಂತದ್ದು. ಆದ್ರೆ ಇದೀಗ ಆ ದೇವಸ್ಥಾನದಲ್ಲಿ ದೇವರ ಕಾಣಿಕೆಗೆ ಹಾಕಿದಂತ ಅಂದ್ರೆ ತಟ್ಟೆಗೆ ಏನು ಆರತಿ ತಟ್ಟೆಗೆ ಹಣವನ್ನ ಹಾಕಿರ್ತಾರೆ. ಆ ಹಣಕ್ಕಾಗಿ ಇವರು ಕಿತ್ತಾಟವನ್ನ ಮಾಡಿದಂತಹ ಒಂದು ಕೀಳ ಆ ಒಂದು ವರ್ತನೆ ಇವತ್ತು ಭಕ್ತರ ಮುಂದೆ ಒಂದು ಗೊತ್ತಾಗಿರುವಂತದ್ದು. ಯಾಕಂದ್ರೆ ಭಕ್ತರ ಎದುರುಗಡೆ ಇದ್ದಾರೆ, ಅವರ ಮುಂದೆಯೇ ಆ ತಟ್ಟೆಗಾಗಿ ಅವರು ತಟ್ಟೆ ಹಣಕ್ಕಾಗಿ ಕಿತ್ತಾಟವನ್ನ ಮಾಡಿರುವಂತದ್ದು. ಯಾಕಂತಂದ್ರೆ ಈ ರೀತಿಯ ಘಟನೆ ನಡೆದಾಗ ದೇವಸ್ಥಾನಕ್ಕೆ ಬಂದಂತಹ ಭಕ್ತರು, ಯಾಕಂದ್ರೆ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ ಅಂತಂದ್ರೆ ಅದರದ್ದೇ ಆದ ಒಂದು ಇತಿಹಾಸ ಇದೆ. ಮತ್ತೆ ಆ ಭಕ್ತರು ತುಂಬಾ ಹೆಚ್ಚಾಗಿ ನಡ್ಕೊಳ್ಳುವಂತಹ ಒಂದು ಗಣಪತಿ ದೇವಸ್ಥಾನದಲ್ಲಿ ಈ ರೀತಿಯ ಒಂದು ಘಟನೆ ಅರ್ಚಕರೇ ಈ ರೀತಿ ಮಾಡ್ತಾರೆ ಅಂತಂದ್ರೆ ಯಾವ ರೀತಿಯ ಭಕ್ತರಿಗೆ ಯಾವ ರೀತಿಯ ಮೆಸೇಜ್ ಹೋಗ್ತದೆ ಅನ್ನುವಂಥದ್ದು ಬೇಕಾಗುವಂಥದ್ದು. ಇದೀಗ ಈ ವಿಡಿಯೋ ಏನಿದೆ ಇವರು ಗಲಾಟೆ ಮಾಡ್ಕೊಳ್ತಾ ಇರುವಂತದ್ದು ಈಗ ವೈರಲ್ ಆಗ್ತಾ ಇದ್ದಾವೆ. ಮತ್ತೆ ಈ ಸಂಬಂಧಪಟ್ಟ ಹಾಗೆ ಹೊನ್ನಾವರ ಠಾಣೆಯಲ್ಲಿ ಈಗ ದೂರು ದಾಖಲಾಗ್ತಾ ಇರುವಂತದ್ದು. ಯಾಕಂದ್ರೆ ಇಬ್ರು ಕೂಡ ಅರ್ಚಕರು ಈಗ ದೂರನ್ನ ನೀಡಿರುವಂತಹ ಮಾಹಿತಿಯನ್ನ ಬಂದಿರುವಂತದ್ದು. ಇನ್ನು ಉಳಿದಂತೆ ಇನ್ನು ಪೊಲೀಸರು ಯಾವ ತರ ಕ್ರಮ ಕೈಗೊಳ್ತಾರೆ ಅನ್ನೋದೊಂದು ಗೊತ್ತಾಗಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ನವೀನ್ ಸಾಗರ್ ನಿಮ್ಮೆಲ್ಲ ಮಾಹಿತಿಗೆ. ಸರ್ ರೆಪ್ರೆಸೆಂಟೇಟಿವ್ ಯಾರಿದೆ ಸ್ವಲ್ಪ ಕರೆಸಿ.